ಜೆಬಿ ಬಂಧುಗಳೇ, ಏನ್ ಇವತ್ತೊಂದು ದಿನ ಸಮತಾ ಸೈನಿಕರ ರಾಜ್ಯಾಧ್ಯಕ್ಷರು ಡಾಕ್ಟರ್ ಜಿ ಗೋವಿಂದಣ್ಣ ಅವ್ರ ನೇತೃತ್ವದಲ್ಲಿ ಹಾಗೂ ನಮ್ಮ ಎಲ್ಲಾ ಸಂಘಟನೆಯ ವತಿಯಿಂದ ಈ ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಯಾವ ಕೆಲವು ಕಿಡಿಗೇಡಿಗಳು ಗಾಂಧಿನಗರದ ಸರ್ಕಲ್ ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪಾನ್ ಮಸಾಲ ಆಗಿದ್ದು ಉಗಿದಿ ವಿಕೃತಿ ಮೆರೆಸಿದ್ದಾರೆ. ಏನು ಜಿಲ್ಲಾ ಕ್ರೀಡಾಂಗಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಪ್ರಯುಕ್ತ ತುಂಬಾ ಅದ್ಭುತವಾಗಿ ವಿಜೃಂಭಣೆಯನ್ನ ಮಾಡಕ್ಕೆ ಕಾರ್ಯಕ್ರಮ ಹೊರಟಿದ್ರು. ಅದೇ ಹೊತ್ತಿನಲ್ಲಿ ಕೆಲವು ಕಿಡಿಗೇಡಿಗಳು ಜಾತಿಗಳ ನಡುವೆ ಸಂಘರ್ಷ ಹತ್ತಿಸ್ಬೇಕು, ಈ ಕಾರ್ಯಕ್ರಮನ ಹೇಗಾರು ಮಾಡಿ ತಡಿಬೇಕು, ಇದನ್ನ ಎಲ್ಲರ ಮನಸ್ಸು ಹೊಡೆದಾಕ್ಬೇಕು ಅಂತ ಈ ತರ ಕೆಲಸ ಮಾಡಿದ್ದಾರೆ. ಅದು ಯಾರೇ ಆಗಿರ್ಲಿ, ಆ ಕಿಡಿಗೇಡಿಗಳು ಪೊಲೀಸರು ಈ ಕೂಡಲೇ ಬಂಧಿಸಬೇಕು. ಅವ್ರಿಗೇನೇನು ಕಾನೂನು ರೀತಿಯಲ್ಲಿ ಏನೇನೋ ಸವಲತ್ತುಗಳು ಸಿಗದೆ ಅದನ್ನೆಲ್ಲ ರದ್ದುಪಡಿಸಬೇಕು. ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಏನ್ ಕಿಡಿಗೇಡಿಗಳು ವಿಕೃತಿ ಮೆರೆದಿದ್ದಾರೆ, ಅಪಮಾನ ಮಾಡಿದ್ದಾರೆ, ಅವ್ರನ್ನ ಈ ಕೂಡಲೇ ಬಂಧಿಸಬೇಕು ಅಂತ ನಾವು ಪೊಲೀಸ್ ಇಲಾಖೆಗೆ ಮಾಧ್ಯಮದ ಮುಖಾಂತರ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕೇಳ್ಕೊತಾ ಇದ್ದೀವಿ. ಕ್ರಮ ತಗೋಬೇಕು ಅಂತ ಹೇಳಿ ಮಾನ್ಯ ಸಾಹೇಬರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾರೆ. ತಾವು ನೀಡಿದ ಈ ದಿನದ ಮನವಿ ಪತ್ರವನ್ನು ಮಾನ್ಯ SP ಸಾಹೇಬರಿಗೆ ತಲುಪಿಸುವ ಮೂಲಕ ಈಗಾಗಲೇ ಮಾನ್ಯ SP ಸಾಹೇಬರು ನಿನ್ನೆಯ ಜಾಗೃತ ಕಮಿಟಿಯಲ್ಲಿ ಕೂಡ ಈ ರಾಮನಗರ ನಗರದಲ್ಲಿ ನಡೆದ ಘಟನೆ ಬಗ್ಗೆ ವಿವರವಾಗಿ ಹೇಳಿದ್ದು, ಈ ಎರಡೂ ಘಟನೆಗಳಲ್ಲಿ ಯಾರು ಭಾಗಿಯಾಗಿದ್ದಾರೆ ಅಂತಹ ಆರೋಪಿತರನ್ನು ಅತ್ಯಂತ ಶೀಘ್ರದಲ್ಲಿ ಬಂಧಿಸಿ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೇವೆ ಎಂದು ನಿಮಗೆ ಈ ಮೂಲಕ ನಾನು ತಿಳಿಸುತ್ತೇನೆ. ತಾವು ಶಾಂತಿಯುತವಾಗಿ ಈ ಪ್ರತಿಭಟನೆ ನಡೆಸಿದ್ದಕ್ಕೆ ನಮ್ಮ ಎಲ್ಲ ನಾಯಕರಿಗೆ, ಬಂದಂಥ ಎಲ್ಲ ತಾಯಂದಿರಿಗೆ ನಾನು ಪೊಲೀಸ್ ಇಲಾಖೆ ವತಿಯಿಂದ ಧನ್ಯವಾದವನ್ನು ಸಲ್ಲಿಸುತ್ತೇನೆ.